ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪುಣ್ಯ ಪ್ರಕಾಶ್ ವ್ಲಾಗ್ಸ್. ಈ ದಿನ ನಾನು ನಮ್ಮನೇಲಿ ಕೃಷ್ಣ ಜನ್ಮಾಷ್ಟಮಿನ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ನಾನು ಕೃಷ್ಣ ಜನ್ಮಾಷ್ಟಮಿ ದಿನ ಮಾರ್ನಿಂಗ್ 3:39ಗೆ ಪೂಜೆ ಆಗಬೇಕು ಅಂತ ಇತ್ತು. ಸೊ ಅದರಿಂದ 1 o'clockಗೆ ಎದ್ದೆ. ಮಿಡ್ ನೈಟ್ 1 o'clockಗೆ ಎದ್ದೆ. ಎದ್ದುಬಿಟ್ಟು ಆವಾಗ ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಬಟ್ 3:39 ಅಷ್ಟರಲ್ಲಿ ಪೂಜೆ ಮಾಡೋದಕ್ಕಾಗಲಿಲ್ಲ. ಬಟ್ ಕತ್ಲಿದ್ದಾಗಲೇ ಪೂಜೆ ಮಾಡಿದೆ. ಪೂಜೆ ಮುಗಿಸೋಕ್ಕೆ ಟ್ರೈ ಮಾಡಿದೆ. ಪೂಜೆ ಮುಗೀತು ಕೂಡ. ಹೇಗೆ ಮಾಡಿದೆ ಪೂಜೆ ಅನ್ನೋದನ್ನು ನೀವಿಲ್ಲಿ ನೋಡ್ಕೊಂಡು ಹೋಗ್ತೀರಾ. ಫಸ್ಟು ನಾನು ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು, ಅಂದರೆ ಕೈಕಾಲು ಮುಖ ತೊಳ್ಕೊಂಡು ಬಂದು ಫಸ್ಟು ಡೆಕೋರೇಷನ್ ಸ್ಟಾರ್ಟ್ ಮಾಡಿಕೊಂಡೆ. ಸ್ವಲ್ಪ ಚೆನ್ನಾಗಿ ಮಾಡೋಣ ಡೆಕೋರೇಟ್ ಎಲ್ಲ ಮಾಡಿಬಿಟ್ಟು, ಬಿಕಾಸ್ ಕೃಷ್ಣ ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ರೆ ಅವರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಕೇಳ್ಪಟ್ಟೆ. ಅದರಿಂದ ಸ್ವಲ್ಪ ಚೆನ್ನಾಗಿ ಡೆಕೋರೇಟ್ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತೇಳಿ ಫಸ್ಟು ಡೆಕೋರೇಟ್ ಮಾಡ್ತಾಯಿದ್ದೀನಿ. ನವಿಲು ಮತ್ತು ಹೂವು ಅದರಿಂದ ಎಲ್ಲ ಡೆಕೋರೇಟ್ ಮಾಡಿ, ಇವಾಗ ಒಂದು ಟೇಬಲ್ ಕಬೋರ್ಡ್ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಬ್ಲೌಸ್ ಪೀಸು ಮತ್ತು ಅದ್ರ ಮೇಲೆ ಇಡೋದಕ್ಕೋಸ್ಕರ ಒಂದು ನಾರ್ಮಲ್ ಬ್ಲೌಸ್ ಪೀಸ್ನ ಎಲ್ಲ ಇಡ್ತಾಯಿದ್ದೀನಿ. ಇವಾಗ ಕಬೋರ್ಡ್ ಕೂಡ ಒಂಥರ ಖಾಲಿ ಕಾಣಿಸ್ತಾ ಇತ್ತು ಫ್ರಂಟಲ್ಲಿ. ಸೊ ಅದರಿಂದ ನೋಡ್ತಾ ಇದ್ದೀನಿ ಯಾವ ಥರ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಹಾಕಿದ್ರೆ ಚೆನ್ನಾಗಿ ಕಾಣುತ್ತಾ ಅಥವಾ ಸ್ಟ್ರೈಟಾಗಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತಾ ಅಂತ ನೋಡ್ತಾ ಇದ್ದೀನಿ. ನನಗೆ ಸ್ಟ್ರೈಟಾಗಿ ಹಾಕಿದ್ರೇ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಸೊ ಅದರಿಂದ ಇವಾಗ ಸ್ಟ್ರೈಟಾಗಿಯೇ ಸೆಲೋ ಟೇಪನ್ನು ಯೂಸ್ ಮಾಡಿಕೊಂಡು ಅಂಟಿಸ್ತಾ ಇದ್ದೀನಿ ಕಬೋರ್ಡ್ಗೆ. ಸೊ ಅಂಟಿಸಿದ್ಮೇಲೆ ಈ ಥರ ಕಾಣಿಸ್ತು. ನನಗೆ ಈ ಥರ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಹಬ್ಬಗಳಲ್ಲೆಲ್ಲ. ಇವಾಗ ಡೆಕೋರೇಷನ್ ಎಲ್ಲ ಮುಗೀತು. ಈ ಥರ ಕಾಣಿಸ್ತಾ ಇದೆ. ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಅದ್ರ ಮೇಲೆ ದೇವ್ರನ್ನ ಕೂರಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇವಾಗ ನೋಡ್ಬೋದು ನೈಟು ಮನೆಯೆಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ತುಳಸಿ ಪಾಟ್ ಮುಂದೆ ಕೂಡ ಪುಟ್ಟ ಕೃಷ್ಣನ ಪಾದಗಳನ್ನ ಬಿಡಿಸ್ದೆ. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಪೂಜೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ದೇವ್ರ ಮುಂದೆ ಅಟ್ಲೀಸ್ಟ್ ಒಂದು 5 ಥರದ ಹಣ್ಣುಗಳನ್ನಾದರೂ ಇಡಬೇಕು ಅಂತ ಹೇಳ್ತಾರೆ. ಅದರಿಂದ 5 ಥರ ಹಣ್ಣುಗಳನ್ನ ತೊಗೊಂಬಂದಿದ್ದೆ. ಅದನ್ನು ಇಡ್ತಾಯಿದ್ದೀನಿ. ಮತ್ತು ಹೊಸ ಫ್ರೇಮ್ ತೊಗೊಂಬಂದಿದ್ದೆ. ನಮ್ಮ ಮನೇಲಿ ರಾಧಾಕೃಷ್ಣದ್ದು ಯಾವುದೋ ಫ್ರೇಮ್ ಇರಲಿಲ್ಲ, ಚಿಕ್ಕ ವಿಗ್ರಹ ಇತ್ತು. ಸೊ ಅದನ್ನ ಹೊಸ ಫ್ರೇಮ್ನ ನಾನು ಆನ್ಲೈನಿಂದ ತರಿಸಿದ್ದೆ. ಸೊ ಈ ಥರ ಕಾಣಿಸ್ತಾ ಇದೆ. ಅದು ಕೂಡ ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅದನ್ನು ಕೂಡ ಇವಾಗ ಅಲ್ಲಿ ಇಡ್ತಾಯಿದ್ದೀನಿ. ಇವಾಗ ಕೃಷ್ಣನಿಗೆ ಶ್ರೇಷ್ಠವಾದದ್ದು ಅಂದರೆ ತುಳಸಿ. ಸೊ ನಮ್ಮ ಮನೆಯಲ್ಲೇ ನಾನು ನಿಮಗೆ ತೋರಿಸಿದೆ ಅಲ್ವಾ, ತುಳಸಿ ಪಾಟು ಅಲ್ಲಿ ಇದ್ದಿದ್ದು ಅದ್ರ ಮುಂದೆ ನಾನು ಪಾದಗಳು ಬಿಡಿಸಿರೋದು. ಅಲ್ಲಿ ಆ 3 ಪಾಟ್ಗಳಲ್ಲೂ ತುಳಸಿ ಗಿಡನೇ ಬೆಳ್ಕೊಂಡಿರೋದು. ಅದರಿಂದನೇ ಕಿತ್ಕೊಂಡು ತುಳಸಿ ಮಾಲಾನ ಮಾಡಿರೋದು. ಆಮೇಲೆ ಹೂವು ಎಲ್ಲ ಹಾಕಿ ಮತ್ತು ಗೆಜ್ಜೆ ವಸ್ತ್ರ ಮೇಯ್ನು ಯಾವುದೇ ದೇವ್ರಿಗಾಗಿರ್ಬೋದು, ಗೆಜ್ಜೆ ವಸ್ತ್ರ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಗೆಜ್ಜೆ ವಸ್ತ್ರನ ಕೂಡ ಹಾಕೋದನ್ನು ಮರಿಬಾರ್ದು. ಇವಾಗ ನಾನು ಕೃಷ್ಣನ ವಿಗ್ರಹ ಇಡ್ತಾಯಿದ್ದೀನಿ. ಅಂದರೆ ರಾಧಾಕೃಷ್ಣ ವಿಗ್ರಹ ಇಟ್ಟಿದ್ದೀನಿ. ಅದು ಹೈಟಾಗಿ ಕಾಣಿಸೋದಕ್ಕೆ ನಮ್ಮ ಮನೇಲಿ ಏನೂ ಇರಲಿಲ್ಲ. ಅದನ್ನು ಒಂದು ವುಡ್ಡಂದು ಒಂದು ಟೇಬಲ್, ಚಿಕ್ಕ ಟೇಬಲ್ ಥರ ಅದ್ರ ಮೇಲೆ ಇಡಬೇಕು ಅಂತ ಹೇಳ್ತಾರೆ. ಬಟ್ ಆ ಥರದ್ದು ಇರಲಿಲ್ಲ. ನಾನೇನು ಮಾಡಿದೆ ಅಂದರೆ ಒಂದು ಬಟ್ಲು ಅಂತಾರಲ್ಲ, ಅದನ್ನು ಗೊಬ್ಬರ ಹಾಕ್ಬಿಟ್ಟು ಉಲ್ಟಾ ಮಾಡಿಕ್ಬಿಟ್ಟು ಅದಕ್ಕೆ ಹೂವು ಎಲ್ಲ ಜೋಡಿಸಿದ್ದೀನಿ. ಅದರಿಂದ ಅದು ಸ್ಟೀಲ್ದು ಬಟ್ಲು ಅನ್ನೋ ಥರ ಕಾಣ್ತಾ ಇಲ್ಲ. ಅದ್ರ ಮೇಲೆ ವಿಗ್ರಹ ಇಟ್ಟಿದ್ದೀನಿ. ಆಮೇಲೆ ದೀಪ ಮತ್ತು ಹಣ್ಣುಗಳು ಮತ್ತು ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಕೃಷ್ಣ ಜನ್ಮಾಷ್ಟಮಿ ಅಂತ ಆದಮೇಲೆ ಕೃಷ್ಣನ ಪಾದಗಳನ್ನ ಬಿಡಿಸ್ದೆ ಹೆಂಗೆ ಪೂಜೆ ಕಂಪ್ಲೀಟ್ ಆಗುತ್ತೆ ಅಲ್ವಾ.
ಸೊ ಇವಾಗ ಕೃಷ್ಣನ ಪಾದನ ಬಿಡಿಸ್ತಾ ಇದ್ದೀನಿ. ಅದನ್ನು ಅಕ್ಕಿ ಹಿಟ್ಟು ಮತ್ತು ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಅದರಿಂದ ಕೈಯಿಂದ ಫುಟ್ ಪ್ರಿಂಟ್ಸ್ನ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಅದು ಗೊತ್ತಿಲ್ಲ, ಅದು ವೈಟ್ ಟೈಲ್ಸ್ ಇರೋದಕ್ಕೋ ಏನೋ ಅದು ಕಾಣಿಸ್ತಾನೆ ಇರಲಿಲ್ಲ ಫುಟ್ ಪ್ರಿಂಟ್ಸು ಅಕ್ಕಿ ಹಿಟ್ಟಿಂದ ಮಾಡಿದ್ರೆ. ಸೊ ಅದರಿಂದ ನನಗೆ ಅದೊಂಥರ ಸ್ಯಾಟಿಸ್ಫೈ ಆಗಲಿಲ್ಲ. ಅದರಿಂದ ನಾನು ರಂಗೋಲಿಲೇ ಫುಟ್ ಪ್ರಿಂಟ್ನ ಬಿಡಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ಇದು ನಾನು ಈ ಥರ ಫುಟ್ ಪ್ರಿಂಟ್ಸ್ ಬಿಡಿಸ್ತಿದ್ದು. ಸ್ವಲ್ಪ ಅದು ಚುಕ್ಕಿ ಎಲ್ಲ ಇಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ತು. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಆದಮೇಲೆ. ಇದೊಂದು ಪಾದ ಬಿಡಿಸ್ದೆ. ಬಟ್ ಅದು ಡೈರೆಕ್ಟ್ ದೇವ್ರ ಮುಂದೆ ಹೋಗೋ ಥರ ಇರಲಿಲ್ಲ, ಒಂಥರ ಕ್ರಾಸಾಗಿ ಹೋಗ್ತಾ ಇರೋ ಥರ ಇತ್ತು. ಅದರಿಂದ ಅದನ್ನು ಮತ್ತೆ ರಬ್ ಮಾಡಿಬಿಟ್ಟು ಮತ್ತೆ ಬಿಡಿಸ್ತಾ ಇದ್ದೀನಿ. ನಾನು ಹಂಗೆ ನೋಡ್ಕೊತಾ ಇದ್ದೆ ಕರೆಕ್ಟಾಗಿ ದೇವ್ರ ಮುಂದೆ ಹೋಗೋ ಥರನೇ ಇದೆಯಾ ಫುಟ್ ಪ್ರಿಂಟ್ಸ್ ಏನು ಅಂತ ಹೇಳ್ಬಿಟ್ಟು. ಬಟ್ ನಾನು ಅಲ್ಲಿ ಪಾದ ಊರಿ ನೋಡ್ತಾ ಇರಲಿಲ್ಲ, ಸುಮ್ಮನೆ ಚೆಕ್ ಮಾಡ್ತಾ ಇದ್ದೆ ಅಷ್ಟೇ. ಇವಾಗ ನೋಡಿ ಡೈರೆಕ್ಟ್ ಡೋರಿಂದ ದೇವ್ರ ಮುಂದೆನೇ ಹೋಗೋ ಥರ ಇದೆ. ಮತ್ತು ಅದೊಂಥರ ಖಾಲಿ ಕಾಣಿಸ್ತಾ ಇತ್ತು, ಬರೀ ಇಷ್ಟೇ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಮತ್ತು ಅದ್ರ ಒಳಗಡೆ ರಂಗೋಲಿನ ಫಿಲ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮತ್ತು ಏನೇ ಮಾಡಿದ್ರು ಅದ್ರ ಮೇಲೆ ಒಂದು ತುಳಸಿ ಎಲೆ ಇಟ್ಟರೆ ಅದು ಕೃಷ್ಣನಿಗೆ ತಲುಪೋದು ಅಂತ ಹೇಳ್ತಾರೆ. ಅದರಿಂದ ಅದ್ರ ಮೇಲೆಲ್ಲ ಒಂದೊಂದು ತುಳಸಿ ಎಲೆ ಇಟ್ಕೊಂಡು ಬಂದೆ. ಅಮ್ಮ ಇನ್ನೂ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದೊಂದು ಹೂವು ಕೂಡ ಇಟ್ಟೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಸ್ಯಾರಿ ಹಾಕ್ಕೊಂಬಂದೆ, ಬ್ಲೂ ಕಲರ್ ಸ್ಯಾರಿ. ಬಿಕಾಸ್ ಕೃಷ್ಣ ಕೂಡ ಬ್ಲೂ ಕಲರ್ ಬಣ್ಣದಲ್ಲಿ ಇರ್ತಾರಲ್ವ, ಅದರಿಂದ ನಾನು ಕೂಡ ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಬಂದೆ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇನ್ನೇನು ದೀಪ ಹಚ್ತಾ ಇದ್ದೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವಾಗ ಅಪ್ಪ ಅಮ್ಮ ಎಲ್ಲರೂ ಕೆಲ್ಸಕ್ಕೆ ಹೋದರು. ಅವರೆಲ್ಲರೂ ಕೆಲ್ಸಕ್ಕೆ ಹೋದ್ಮೇಲೆ ನಾನು ಇವಾಗ ಹರೇ ಕೃಷ್ಣ ಮಹಾಮಂತ್ರನ ಜಪಿಸೋದಕ್ಕೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ. ನನ್ನ ಹತ್ರ ಅದು ಮಹಾಮಂತ್ರ ಜಪಿಸೋ ಒಂದು ಮಾಲ ಇರಲಿಲ್ಲ. ಅದು ನನ್ನ ಹತ್ರ ಬಂದಿದ್ದೇ ಒಂದು ಮಿರಾಕಲ್ ಅಂತ ಹೇಳ್ಬೋದು. ಅದು ನಾನು ತೊಗೋಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ. ಅದು ಜಪಮಾಲ ತೊಗೋಬೇಕು ಅಂತ ಹೇಳ್ಬಿಟ್ಟು. ಬಟ್ ಅದೊಂದು ಸ್ವಲ್ಪ ಕಾಸ್ಟ್ಲಿ ಅಂತ ಕೇಳ್ಪಟ್ಟೆ. ಅದರಿಂದ ನೋಡೋಣ ತೊಗೊಳ್ಳೋಣ ಅಂತಲೇ ಇದ್ದೆ. ಬಿಕಾಸ್ ಅದು ತುಳಸಿ ಮಾಲ ಅಲ್ವಾ, ಸೊ ಅದರಿಂದ ಅದು ನನ್ನ ಹತ್ರ ಬಂದಿದ್ದು, ನನ್ನ ಕೈಗೆ ಸೇರಿದ್ದೇ ಒಂದು ಮಿರಾಕಲ್. ಒಂದಿನ ನಾನು ಮತ್ತು ನನ್ನ ಫ್ರೆಂಡ್ಸ್ 4 ಮೆಂಬರ್ಸ್ ಕೂತಿದ್ವಿ ಕಾಲೇಜಲ್ಲಿ. ಆವಾಗ ನನ್ನ ಫ್ರೆಂಡ್ ಒಬ್ಬರು ಅವ್ರಿಗೆ ಇಸ್ಕಾನಿಂದ ಕೊಟ್ಟಿದ್ರಂತೆ. ಅದು ಅವ್ರಿಗೆ ಸಿಕ್ಕಿದ್ದು ಒಂದು ಮಿರಾಕಲ್ ಆ್ಯಕ್ಚುಲಿ ಅದು ಹೇಳ್ಬೇಕಂದ್ರೆ.
ಅವ್ರು ಇಸ್ಕಾನಲ್ಲಿ ಯಾವುದೋ ಕ್ಲಾಸ್ಗೆ ಅಂತ ಹೇಳ್ಬಿಟ್ಟು ಹೋಗಿದ್ರಂತೆ. ಅವಾಗ ಅಲ್ಲಿ ಹೋಗಿದ್ದವ್ರಿಗೆಲ್ರಿಗೂ ಆ ಥರ ಜಪಮಾಲೆ ಕೊಟ್ಟಿದ್ರಂತೆ. ಆಮೇಲೆ ಇವ್ರಿಗೆ ಯಾಕೋ ಸಡನ್ನಾಗಿ ಬೇಡ ಬಾ ಹೋಗೋಣ ಅಂತೇಳ್ಬಿಟ್ಟು ಅವ್ರ ಫ್ರೆಂಡ್ಸ್ ಎಲ್ಲ ಎದ್ದು ಬರ್ತಾ ಇದ್ರಂತೆ ಇಸ್ಕಾನಿಂದ ಆಚೆ. ಅದು ಅವರೆಲ್ಲ ಏನೇನೋ ಒಂಥರ ಕಿಟ್ ಥರ ಕೊಟ್ಟಿದ್ರಂತೆ ಇಸ್ಕಾನ್ ಅವರು ಅವ್ರಿಗೆ. ಅದೆಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ಟಿದ್ರಂತೆ. ನಮಗೇನು ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಅಲ್ಲೇ ಇಟ್ಟಿದ್ರಂತೆ. ಬಟ್ ಅಲ್ಲಿ ಯಾರೋ ಸೆಕ್ಯೂರಿಟೀಸೋ ಯಾರೋ ನೋಡಿಬಿಟ್ಟು ಕರೆದ್ರಂತೆ, ಬನ್ನಿ ಹೋಗಬೇಡಿ ಅಟೆಂಡ್ ಮಾಡಿ ಇದನ್ನು ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ಕಿಟ್ ಏನು ಅಲ್ಲಿ ಇಟ್ಟಿದ್ರು ವಾಪಸ್ಸು, ಅದನ್ನು ವಾಪಸ್ ಇವ್ರಿಗೆ ಕೊಟ್ರಂತೆ. ಅದರಲ್ಲಿ ಜಪಮಾಲ ಮತ್ತು ಇನ್ನೂ ಏನೇನೋ ಎಲ್ಲ ಇತ್ತಂತೆ. ಇವರು ಇಲ್ಲ ಬೇಡ ಬೇಡ ನಮಗೇನು ಬೇಡ ಅಂತ ಎಲ್ಲ ಅಂದ್ರಂತೆ. ಇಲ್ಲ ಇಲ್ಲ ಪರವಾಗಿಲ್ಲ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ರಂತೆ. ಇವ್ರಿಗೆ ಗೊತ್ತಿತ್ತು ನಾನು ಕೃಷ್ಣನ ಈ ಥರ ಪೂಜಿಸ್ತೀನಿ, ನಾನು ಕೃಷ್ಣನ ಭಕ್ತೆ ಅಂತ ಇವ್ರಿಗೆ ಗೊತ್ತಿತ್ತು ನನ್ನ ಫ್ರೆಂಡ್ಗೆ. ಒಂದಿನ ಹಿಂಗೆ ಮೆಸೇಜ್ ಮಾಡಿದ್ರು. ಅದನ್ನು ಅವ್ರು ಮಾಲೆ ಇಸ್ಕೊಂಬಂದಿದ್ದಾರೆ ಜಪಮಾಲೆ ಮನೆಗೆ. ನನಗೆ ಒಂದಿನ ಮೆಸೇಜ್ ಮಾಡಿದ್ರು, ನೀವು ಚಾಂಟಿಂಗ್ ಮಾಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ಮಾಡ್ತೀನಿ, ಬಟ್ ಜಪಮಾಲೆ ಇಲ್ಲ ಅಲ್ಲ, ನನ್ನ ಮೊಬೈಲಲ್ಲಿ 108 ಟೈಮ್ಸ್ ಕೌಂಟ್ ಇಟ್ಕೊಂಡು ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಹೌದಾ ಅಂತ ಅಂದರು ಅಷ್ಟೇ. ಆಮೇಲೆ ಅದಕ್ಕೇನೋ ರಿಪ್ಲೈ ಮಾಡಿಲ್ಲ. ಕಾಲೇಜಿಗೆ ಹೋದೆ, ನಾವೆಲ್ಲ ಒಂದು 4 ಮೆಂಬರ್ಸು ಕೂತಿದ್ವಿ ಮಾತಾಡಿಕೊಂಡು. ಸಡನ್ನಾಗಿ ಅವ್ರು ಬ್ಯಾಗಿಂದ ಓಪನ್ ಮಾಡಿಬಿಟ್ರು. ನೋಡಿದ ತಕ್ಷಣವೇ ನನಗೆ ಫುಲ್ ಕಣ್ಣಲ್ಲಿ ನೀರು ತುಂಬಿಕೊಂಡು ನಾನು ಒಂಥರ ಅಳೋ ಥರ ಆಗೋಗ್ಬಿಟ್ಟೆ. ಕಣ್ಣು ಫುಲ್ ನೀರು ತುಂಬ್ಕೊಂಡ್ಬಿಡ್ತು. ಬಿಕಾಸ್ ನಾನು ತುಂಬ ದಿವಸದಿಂದ ತೊಗೋಬೇಕಂತ ಅಂದ್ಕೊತಾ ಇದ್ದೆ, ಬಟ್ ತೊಗೊಳಕ್ಕಾಗ್ತಾ ಇರಲಿಲ್ಲ. ಅದೇನೋ ನಮ್ಮ ಹಣೆ ಬರದಲ್ಲಿ ಬರೆದಿರುತ್ತೆ, ಅದೊಂಥರ ಡೆಸ್ಟಿನಿ ಅಂತ ಅಂತಾರಲ್ಲ, ಅದು ಹೇಗೆ ಬಂದು ನಮ್ಮ ಹತ್ರ ತಲುಪಬೇಕಂತ ಇರುತ್ತೋ ಅದು ಹಾಗೇ ಬಂದು ನಮ್ಮ ಹತ್ರ ತಲುಪೋದು. ಸೊ ಆ ಥರ ನನಗೆ ಈ ಜಪಮಾಲ ಸಿಕ್ತು. ಆ್ಯಕ್ಚುಲಿ ಇದೊಂಥರ ಮಿರಾಕಲ್ ಅಂತಲೇ ಹೇಳ್ಬೋದು. ಹರೇ ಕೃಷ್ಣ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಾನು ಮೊದಲನೇ ಬಾರಿ ಈ ರೀತಿ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡ್ತಾ ಇರೋದು. ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಅಂದರೆ ಈ ರೀತಿ ಅನ್ನೋದಕ್ಕಿಂತ ಮೊದಲನೇ ಬಾರಿ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸ್ಕೂಲಲ್ಲಿ ಇದ್ದಾಗ 1 or 2 ಟೈಮ್ಸ್ ಕೃಷ್ಣ ಜನ್ಮಾಷ್ಟಮಿನ ಅಟೆಂಡ್ ಮಾಡಿದ್ದೆ. ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ರು, ಆವಾಗ ಅಟೆಂಡ್ ಮಾಡಿದ್ದೆ ಅಷ್ಟೇ. ಬಟ್ ನಾನು ಕೃಷ್ಣನ ನಾನು ಸ್ವತಃ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮೊದಲನೇ ವರ್ಷ ನಾನು ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡ್ತಾ ಇರೋದು. ಕೃಷ್ಣ ಅಂದರೆ ತುಂಬ ಇಷ್ಟ. ನಾನು ಅವ್ರನ್ನ ಪ್ರತಿದಿನ ಪ್ರತಿ ಕ್ಷಣ ನೆನಪಿಸ್ಕೊತಾ ಇರ್ತೀನಿ. ನನಗೆ ಒಳ್ಳೇದಾಗಲಿ ಕೃಷ್ಣನ ನೆನಪಿಸ್ಕೊಳ್ಳೋದು, ಕೆಟ್ಟದಾಗಲಿ ಕೃಷ್ಣ ನೆನಪಿಸ್ಕೊಳ್ಳೋದು. ಕೆಟ್ಟದಾದರೆ ನಾನು ಇಷ್ಟ ನೆನಪಿಸ್ಕೊಳ್ಳೋದು. ಏನಂತ ಅಂದರೆ ಸರಿ ಆಯಿತು, ನನಗೆ ಇವಾಗ ಕೆಟ್ಟದಾಯಿತು, ಮೋಸ್ಟ್ಲಿ ಅದು ಅದರಿಂದ ನನಗೆ ಇನ್ನೂ ಮುಂದೆ ಕೆಟ್ಟದಾಗುತ್ತೆ ಅಂತ ನಿನಗೆ ಗೊತ್ತಿರುತ್ತೆ ಅಲ್ವಾ. ಸೊ ಅದರಿಂದ ನನಗೆ ಇವಾಗಲೇ ಸ್ಟಾರ್ಟಿಂಗಲ್ಲೇ ಕೆಟ್ಟದ್ದು ಮಾಡಿಬಿಟ್ಟೆ, ಅದರಿಂದ ಥ್ಯಾಂಕ್ಸ್ ಅಂತ ಹೇಳ್ಕೊತೀನಿ ಅಷ್ಟೇ. ಏನು ಹೇಳಿ ಏನು ಮಾತಾಡಲಿ ಗೊತ್ತಿಲ್ಲ. ತುಂಬ ನಾನು ಆ್ಯಕ್ಚುಲಿ ಇದು ಪ್ರತಿಷ್ಠಾಪನೆ ಮಾಡಬೇಕು, ಒಂದು ಚಿಕ್ಕ ವಿಗ್ರಹ ತಗೊಂಡು ಪ್ರತಿಷ್ಠಾಪನೆ ಮಾಡಬೇಕು ಅಂತೆಲ್ಲ ಇರುತ್ತೆ. ಬಟ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಅರ್ಜೆಂಟಲ್ಲಿ ಏನೇನೋ ತಿಳ್ಕೊಂಡು ಏನೇನೋ ಮಾಡಿ ಏನೇನೋ ಆಗೋದಕ್ಕಿಂತ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಡೋಣ. ಮುಂದಿನ ಸರಿ ಬರ್ತಾ ಇನ್ನೇನು ಪ್ರತಿ ವರ್ಷ ಜನ್ಮಾಷ್ಟಮಿ ಬಂದೇ ಬರುತ್ತೆ, ನಾವು ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತಾನೆ ಬರ್ತೀವಿ. ಅದರಿಂದ ಬರೋ ವರ್ಷಗಳಲ್ಲಿ ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡು ನೀಟಾಗಿ ಮಾಡೋಣ ಅಂತ ಅಂದ್ಕೊಂಡು ನಾನು ಪ್ರತಿಷ್ಠಾಪನೆ ಅದು ಇದು ಏನೂ ಮಾಡಿಲ್ಲ. ಜಸ್ಟ್ ಒಂದು ಫೋಟೋ ಇಟ್ಟು ಕೆಳಗಡೆ ಅದರಲ್ಲೂ ಕೂಡ ರಾಧಾಕೃಷ್ಣ ಇದೆ, ಮತ್ತು ವಿಗ್ರಹದಲ್ಲಿ ಇದು ಒಂದು ಚಿಕ್ಕ ವಿಗ್ರಹ, ಅದರಲ್ಲೂ ಕೂಡ ರಾಧಾಕೃಷ್ಣ ಇದೆ. ಚಿಕ್ಕ ಕೃಷ್ಣಂದು ಬಾಲ ವಿಗ್ರಹನ ಇಟ್ಟು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಬಾಲ ವಿಗ್ರಹ ನಾನು ಇಟ್ಟಿಲ್ಲ, ರಾಧೆ ಜೊತೆ ಇರೋದನ್ನೇ ಇಟ್ಟಿರೋದು. ಬಿಕಾಸ್ ರಾಧೆಗೋಸ್ಕರನೇ ಕೃಷ್ಣ ಭೂಮಿ ಮೇಲೆ ಹುಟ್ಟು ಬಂದಿದ್ದು. ಸೊ ರಾಧೆ ಇಲ್ಲ ಅಂದರೆ ಕೃಷ್ಣ ಪರಿಪೂರ್ಣ ಆಗಲ್ಲ. ಅದರಿಂದ ನಾನು ರಾಧಾಕೃಷ್ಣ ಅಂತ ಇಟ್ಟಿದ್ದೀನಿ. ಫ್ರೇಮ್ ಕೂಡ ರಾಧಾಕೃಷ್ಣದ ಇಟ್ಟಿದ್ದೀನಿ. ಈಸ್ ಎವ್ರಿಥಿಂಗ್, ನೋ ವರ್ಡ್ಸ್. ಸೊ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಕೃಷ್ಣ ಎಲ್ರಿಗೂ ಒಳ್ಳೇದು ಮಾಡಲಿ, ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಗಳಿಗೂ ಒಳ್ಳೇದು ಮಾಡಲಿ. ನಿಮ್ಮ ಆಸೆ ಕನಸುಗಳು ಎಲ್ಲನೂ ನನಸಾಗಲಿ. ನಿಮಗೆಲ್ಲ ಒಂದು ಕ್ವಶನ್ ಇರುತ್ತೆ, ವೈ ಓನ್ಲಿ ಕೃಷ್ಣ ನಾಟ್ ಎನಿ ಅದರ್ ಗಾಡ್ ಅಂತ. ಬಟ್ ನನ್ನ ಒಪಿನಿಯನ್ ಏನು ಅಂತ ಅಂದರೆ, ಜಗತ್ತಿನ ಸೃಷ್ಟಿಕರ್ತನೇ ಕೃಷ್ಣ. ನಾನು ಎಲ್ಲ ದೇವರನ್ನು ಇಷ್ಟಪಡ್ತೀನಿ, ಎಲ್ಲ ದೇವ್ರನ್ನೂ ಪೂಜಿಸ್ತೀನಿ, ಎಲ್ಲ ಹಬ್ಬಗಳನ್ನೂ ಮಾಡ್ತೀನಿ. ಬಟ್ ವೈ ಓನ್ಲಿ ಕೃಷ್ಣ ಅಂತ ಅನ್ನೋದೇ ಆದರೆ, ಇಡೀ ಜಗತ್ತಿನ ಸೃಷ್ಟಿಕರ್ತನೇ ಕೃಷ್ಣ ಅಥವಾ ನಾರಾಯಣ, ಯಾವುದಾದ್ರೂ ಹೇಳ್ಬೋದು. ಇಡೀ ಜಗತ್ತಿನ ಸೃಷ್ಟಿಕರ್ತನೇ ಕೃಷ್ಣ ಅಲ್ವಾ. ಸೊ ಅದರಿಂದ ಓನ್ಲಿ ಕೃಷ್ಣ. ಇನ್ನೂ ತುಂಬ ಮಾತಾಡಿದ್ದೀನಿ, ಸುಮ್ಮನೆ ಮೊಬೈಲ್ ಇಟ್ಬಿಟ್ಟಿದ್ದೀನಿ. ನನ್ನ ಪಾಡಿಗೆ ನಾನು ಮಾತಾಡ್ಕೊಂಡು ಹೋಗಿದ್ದೀನಿ ದೇವ್ರ ಬಗ್ಗೆ. ಅದೇನೇನು ಮಾತಾಡಿದೆ ಅಂತಲೇ ಗೊತ್ತಿಲ್ಲ, ಅಷ್ಟೊಂದು ಮಾತಾಡ್ಬಿಟ್ಟಿದ್ದೀನಿ. ಬಟ್ ಅದೆಲ್ಲ ಹಾಕ್ಬಿಟ್ರೆ ನೋಡೋರಿಗೆ ಅದೊಂಥರ ಡ್ರಾಮಾ ಅಂತ ಅನಿಸ್ಬೋದು. ಬಟ್ ನಾನು ಬೈ ಹಾರ್ಟ್ ಮಾತಾಡಿದ್ದೀನಿ, ನೋಡೋರ್ಗೆ ಆ ಥರ ಅನಿಸುತ್ತೆ. ಸೊ ಅದರಿಂದ ಎಡಿಟ್ ಮಾಡಿದ್ದೀನಿ, ತುಂಬ ಕಟ್ ಮಾಡಿದ್ದೀನಿ. ಬಟ್ ಅದನ್ನೆಲ್ಲ ಮುಂದೆ ಒಂದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಟೈಮ್ ಬಂದಾಗ.
ಇವಾಗ ನಾನು ಮತ್ತು ನನ್ನ ಫ್ರೆಂಡ್ ಅರ್ಪಿತಾ ಅಂತ ನಾವಿಬ್ಬರು ನಮ್ಮ ಏರಿಯಾದಲ್ಲಿ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಈ ಥರ ದೇವ್ರುಗಳ್ನೆಲ್ಲ ಕೂರಿಸ್ಬಿಟ್ಟು ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡಿದರು. ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನಾವು ಕರೆಕ್ಟಾಗಿ ಹೋಗೋ ಟೈಮಲ್ಲೇ ದೇವ್ರಿಗೆ ಕಲ್ಯಾಣೋತ್ಸವ ನಡೀತಾ ಇತ್ತು. ಅದನ್ನು ನೋಡುವಂಥ ಒಂದು ಭಾಗ್ಯ ಕೂಡ ಸಿಕ್ತು ನಮಗೆ. ತುಂಬ ಖುಷಿಯಾಯಿತು. ಕಲ್ಯಾಣೋತ್ಸವ ಎಲ್ಲ ಮುಗಿಸ್ಕೊಂಡು ಇನ್ನೂ ಪೂಜೆ ಇತ್ತು, ಬಟ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಬಂದ್ಬಿಟ್ವಿ. ನೋಡಿ, ವಿಶೇಷ ಇಲ್ಲಿ ಏನಪ್ಪಾ ಅಂದ್ರೆ, ನಾವೆಲ್ಲರೂ ಕೂಡ ಮಾಂಗಲ್ಯ ಧಾರಣೆಯನ್ನು ಮಾಡ್ಕೊಬೇಕಾದ್ರೆ ಏನ್ ಮಾಡ್ತೀವಿ, ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಅಂತ ಹೇಳ್ಕೊಂತೀವಿ. ಅಂದ್ರೆ ನಮ್ಮ ಜೀವನ, ನಮ್ಮ ಸಂಸಾರ ಚೆನ್ನಾಗಾಗ್ಬೇಕು ಅಂತ ಹೇಳಿ ಮಮ ಅಂತ ಹೇಳ್ಕೊಂತೀವಿ. ಇಲ್ಲಿ ಭಗವಂತನಿಗೆ ಮಾಂಗಲ್ಯ ಧಾರಣೆ ಮಾಡ್ಬೇಕೇನಾಗುತ್ತೆ ಅಂದ್ರೆ, ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತನ ಕಂಠೆ ಬದ್ಧಾಮಿಷುಗಳೇ ಜಗಜ್ಜೀವನ ಚರದರ್ಶತ. ಅಂದ್ರೆ ಇಲ್ಲಿ ಸ್ವಾಮಿ ಕಲ್ಯಾಣವಾಗ್ತಾ ಇರೋದು ಏನಕ್ಕೋಸ್ಕರವಾಗಿ, ಜಗತ್ತಿನ ಕಲ್ಯಾಣಕ್ಕೆ, ಜಗತ್ತಿಗೆ ಒಳ್ಳೆಯದನ್ನ ಮಾಡೋದಕ್ಕೆ, ಜಗತ್ತಿಗೆ ಒಳ್ಳೇದಾಗಲಿ, ಪ್ರಪಂಚಕ್ಕೆ ಒಳ್ಳೇದಾಗಲಿ. ಎಲ್ಲರೂ ಸಹ ಹೇಳಿ, ಜೋರಾಗಿ ಹೇಳ್ಬೇಕು. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೆ ಶುಭಗೆ ಭಕ್ತಾನಂ ಮಂಗಳಂ ಕುರು. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೆ ಶುಭಗೆ ಭಕ್ತಾನಂ ಮಂಗಳಂ ಕುರು. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೆ ಶುಭಗೆ ಭಕ್ತಾನಾಂ ಲೋಕಾನಾಂ ಮಂಗಳಂ ಗುರು. ಮಾಂಗಲ್ಯ ಧಾರಣ ಶುಭ ಮುಹೂರ್ತ ಅಸ್ತು ತದಾಸ್ತು. ಸಾವಧಾನ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಮುಹೂರ್ತಸ್ತು ಉಪದಿಷ್ಟಿತಮಸ್ತು. ಓಂ ಧ್ರುವಂತೆ. ಇವಾಗ ಸಂಜೆ ಆಗಿದೆ, ಸಂಜೆ ಪೂಜೆ ಮಾಡಬೇಕು. ನಾನು ಇಲ್ಲಿ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಬೆಳಗ್ಗೆಯಿಂದ ಉಪವಾಸ ಇದ್ದೆ, ನೀರು ಕೂಡ ಕುಡ್ದಿರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ನಾನು 24 ಅವರ್ಸು ಉಪವಾಸ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮಪ್ಪ ಸಂಜೆ ಬೈದರು, ಇವಾಗ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಇವಾಗ ತಿಂದಿಲ್ಲ ಅಂದರೆ ನೋಡ್ಕೊ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೈದರು. ಸೊ ಅದರಿಂದ ನೈಟು ಊಟ ಮಾಡಿದೆ. ಬೆಳಗ್ಗೆಯಿಂದ ಭಗವದ್ಗೀತೆ ಓದಿರಲಿಲ್ಲ, ಜಪ ಮಾಡಿದೆ ಮತ್ತು ಪೂಜೆ ಎಲ್ಲ ಮಾಡಿದೆ, ಭಗವದ್ಗೀತೆ ಓದಿರಲಿಲ್ಲ. ಭಗವದ್ಗೀತೆಯ 7ನೇ ಅಧ್ಯಾಯ ಜನ್ಮಾಷ್ಟಮಿ ದಿನ ಆದಷ್ಟು ಓದಬೇಕು ಅಂತ ಕೇಳಿದ್ದೆ. ಅದರಿಂದ 7ನೇ ಅಧ್ಯಾಯನ ಓದ್ತಾ ಇದ್ದೀನಿ. ಇವಾಗ ಪೂಜೆ ಎಲ್ಲ ಆಯಿತು. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ವಿಡಿಯೋ ಲೇಟ್ ಆಗಿದ್ದಕ್ಕೆ ಸಾರಿ. ಬಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬಾಯ್.